ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೇಳ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ವಕ್ಫ್ ಬಿಲ್ ತಿದ್ದುಪಡಿಯಿಂದ ಇನ್ನೇನು ಸುಧಾರಿಸ್ಕೊಳ್ತಾ ಇದ್ದೀವಿ ಅನ್ನೋ ಹೊತ್ತಿಗೆ ಏನಾಯಿತು, ಇದೇನಾಯಿತು, ವಿಧಿಯಾಟ ಇದೇನಾಯಿತು ಅಂತ ಕಾಂಗ್ರೆಸ್ಸಿಗೆ, ಅದೇ ರೀತಿ ದೇಶದ್ರೋಹಿಗಳ ಪಾಲಿಗೆ ಒಂದು ಕಹಿ ಸುದ್ದಿ ಈಗ ಬರ ಸಿಡಿಲಿನ ಹಾಗೆ ಬಂದು ಅಪ್ಪಳಿಸಿದೆ. ಮತ್ತೊಮ್ಮೆ ಮೋದಿ ಶಾ, ಅದೇ ರೀತಿ ಅಜಿತ್ ದೋವೆಲ್ ಜಿ ಅವರ ಜೋಡಿ ಮೋಡಿಯನ್ನ ಮಾಡ್ತಾ ಇದೆ, ತುಂಬಾ ದೊಡ್ಡ ಸದ್ದನ್ನ ಮಾಡ್ತಾ ಇದೆ. ಹಾಗಾದ್ರೆ ಅಂಥದ್ದು ಏನಾಯ್ತು, ಏನ್ ನಡೀತಾ ಇದೆ? ಇದರಿಂದಾಗಿ ಕಾಂಗ್ರೆಸ್ಗೆ ಏನು ಸಂಕಷ್ಟ ಎದುರಾಗೋದಿದೆ, ಯಾವ ಸತ್ಯ ಹೊರಗೆ ಬರೋದಿದೆ, ಇವೆಲ್ಲವನ್ನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ವೀಕ್ಷಕರೇ, ನಿಮಗೆಲ್ರಿಗೂ ಕೂಡ 2008ರಲ್ಲಿ ನಡೆದಂತಹ ಮುಂಬೈ ದಾಳಿ ಬಗ್ಗೆ ಗೊತ್ತೇ ಇದೆ. ಯಾವ ಒಬ್ಬ ಭಾರತೀಯ ಕೂಡ ಇದನ್ನ ತನ್ನ ಜೀವನದಲ್ಲಿ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಈಗ ಆ 26/11 ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ತಹವೂರ್ ರಾಣಾ ಭಾರತಕ್ಕೆ ಬರುತ್ತಾ ಇದ್ದಾನೆ. ಮುಂಬೈ ದಾಳಿ ಆಗಿದ್ದು ಯಾರ ಆಳ್ವಿಕೆಯಲ್ಲಿ? ಕಾಂಗ್ರೆಸ್ ಆಳ್ವಿಕೆಯಲ್ಲಿ. ಆದರೆ ಕಾಂಗ್ರೆಸ್ ಅಂದ್ರೆ ಏನು ಅಂತ ನಮಗೆ ಗೊತ್ತು, ಅವ್ರು ಏನು ಮಾಡಲಿಲ್ಲ. ಈಗ ಮೋದಿಜಿ ಸರ್ಕಾರ ಬಂದ ನಂತರ ಯಾವ ರೀತಿ ಉಗ್ರಗಾಮಿಗಳ ಹೆಡೆಮುರಿಯನ್ನ ಕಟ್ಟುತ್ತಾ ಇದೆ ಅನ್ನುವಂಥದ್ದಕ್ಕೆ ತಹವೂರ್ ರಾಣಾ ಭಾರತಕ್ಕೆ ಹಸ್ತಾಂತರ ಆಗ್ತಾ ಇರುವಂಥದ್ದು ಒಂದು ಪುಟ್ಟ ಉದಾಹರಣೆ ಅಂತ ಹೇಳ್ಬಹುದು. ಅಮೆರಿಕದಿಂದ ಆತನನ್ನ ಭಾರತಕ್ಕೆ ಕರ್ಕೊಂಡು ಬರುವಂಥದ್ದು ಅಂದ್ರೆ ಅಷ್ಟು ಸುಲಭದ ಮಾತಂತೂ ಅಲ್ವೇ ಅಲ್ಲ. ಇದು ನಮ್ಮ ಭಾರತದ ಪಾಲಿನ ಅತ್ಯಂತ ದೊಡ್ಡ ರಾಜತಾಂತ್ರಿಕ ಗೆಲುವು ಅಂತಾನೆ ಹೇಳ್ಬಹುದು. ಈತ ಲಷ್ಕರ್ ಎ ತೊಯ್ಬಾದ ಬಹಳ ದೊಡ್ಡ ಮಾಸ್ಟರ್ ಮೈಂಡ್. ಈತನಿಗೆ ಎಲ್ಲೆಲ್ಲಿ ಸ್ಲೀಪರ್ಸ್ ಎಲ್ಲ ಕಾರ್ಯನಿರ್ವಹಿಸ್ತಾ ಇದೆ ಅನ್ನುವಂಥದ್ದು ಎಲ್ಲವೂ ಕೂಡ ಗೊತ್ತಿದೆ. ಹಾಗಾಗಿ ಈತನ ಬಾಯನ್ನ ಬಿಡಿಸಿದ್ರೆ ಈಗ ಬಹಳಷ್ಟು ವಿಚಾರಗಳು ಹೊರಗೆ ಬರೋದಿದೆ. ಅವತ್ತು ಮುಂಬೈ ದಾಳಿ ಆದಾಗ ಅಜ್ಮಲ್ ಕಸಬ್ ಸಿಕ್ಕಿ ಬೀಳದೆ ಇದ್ದಿದ್ರೆ ಮುಂಬೈ ದಾಳಿಯನ್ನ ಹಿಂದೂಗಳ ತಲೆಗೆ ಕಟ್ಟುವಂತಹ ಎಲ್ಲಾ ಪ್ಲಾನ್ಗಳು ಕೂಡ ಸಕ್ಸಸ್ ಆಗ್ತಾ ಇದ್ವು. ಇನ್ನು 26/11 RSS ಕಿ ಸಾಜಿಶ್ ಅನ್ನುವಂತಹ ಪುಸ್ತಕವನ್ನು ಕೂಡ ಇದೇ ಕಾಂಗ್ರೆಸ್ನ ದಿಗ್ವಿಜಯ್ ಸಿಂಗ್ ಬಿಡುಗಡೆ ಮಾಡಿದ್ರು. ಆ ಸಂದರ್ಭದಲ್ಲಿ ಮರೆಯೋ ಹಾಗಿಲ್ಲ. ಆದರೆ ಈಗ ತಹವೂರ್ ರಾಣಾ ಬಂದು ಬಾಯನ್ನ ಬಿಟ್ರೆ ಪಾಕಿಸ್ತಾನ, ಕಾಂಗ್ರೆಸ್, ಅದೇ ರೀತಿ ಮುಂಬೈ ದಾಳಿಗೆ ಸಂಬಂಧಪಟ್ಟಂತಹ ಎಲ್ಲಾ ವಿಚಾರಗಳು ಕೂಡ ಹೊರಗೆ ಬರೋದಿದೆ. ವೀಕ್ಷಕರೇ, ಈಗ ಒಂದು ಪ್ರಶ್ನೆ ಬರುತ್ತೆ, ತಹವೂರ್ ರಾಣಾನನ್ನ ಅಮೆರಿಕಾದಿಂದ ಯಾಕೆ ಕರೆತರಲಾಗ್ತಾ ಇದೆ? ಆತ ಅಲ್ಲಿ ಏನ್ ಮಾಡ್ತಾ ಇದ್ದ? ಎಸ್, ಹೇಳ್ತೀನಿ. ಈ ಪಾಕಿಸ್ತಾನ ಮೂಲದ ತಹವೂರ್ ಹುಸೇನ್ ರಾಣಾನನ್ನ 2011ರಲ್ಲಿ ಅಮೆರಿಕಾದ ನ್ಯಾಯಾಲಯ ದೋಷಿ ಅಂತ ಘೋಷಣೆ ಮಾಡಿ ಸುಮಾರು 14 ವರ್ಷಗಳ ಶಿಕ್ಷೆಯನ್ನ ವಿಧಿಸುತ್ತೆ. ಯಾಕೆ? ಕಾರಣ ಏನು ಅಂತ ಹೇಳಿದ್ರೆ, ಪಾಕಿಸ್ತಾನ ಮೂಲದ ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕ ಗುಂಪಿನ ಜೊತೆಗೆ ಸೇರ್ಕೊಂಡು ಈತ ಡ್ಯಾನಿಶ್ ಪತ್ರಿಕೆ ಜಿಲ್ಯಾಂಡ್ಸ್ ಪೋಸ್ಟ್ನ ಕಚೇರಿಗಳ ಮೇಲೆ ದಾಳಿಯನ್ನ ಮಾಡೋದಕ್ಕೆ ಸಂಚನ್ನ ರೂಪಿಸಿದ್ದ. ಸೊ ಆ ಆರೋಪದ ಮೇಲೆ ಆತ ಅಮೆರಿಕಾದಲ್ಲಿ ಬಂಧನಕ್ಕೆ ಒಳಗಾಗ್ತಾನೆ. ಆದ್ರೆ ವಿಪರ್ಯಾಸ ನೋಡಿ, ನಮ್ಮ ಭಾರತದಲ್ಲಿ ನವೆಂಬರ್ 2008ರ ಮುಂಬೈ ಭಯೋತ್ಪಾದಕ ದಾಳಿಯಲ್ಲಿ ಆತ ಭಾಗಿ ಆಗಿದ್ದ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಸಾಕ್ಷಿಗಳು ಇಲ್ಲ ಅಂತ ಹೇಳಿ ಆತನನ್ನು ಖುಲಾಸೆಗೊಳಿಸಲಾಗುತ್ತೆ, ಆತನನ್ನ ಬಿಟ್ಟು ಬಿಡ್ತಾರೆ. ವೀಕ್ಷಕರೇ, ಈಗ ಈ ರಾಣಾನ ಬಗ್ಗೆ ಮಾತನಾಡುವಾಗ ನಾವು ಇನ್ನೊಂದು ವ್ಯಕ್ತಿಯ ಬಗ್ಗೆ ಕೂಡ ಮಾತಾಡಬೇಕಾಗತ್ತೆ. ದಟ್ ಈಸ್ ಡೇವಿಡ್ ಹೆಡ್ಲಿ. ಇಲ್ಲಿ ರಾಣಾ ಮತ್ತು ಡೇವಿಡ್ ಹೆಡ್ಲಿ ಸಂಬಂಧ ಬಹಳ ಮುಖ್ಯ ಆಗತ್ತೆ. ಇವರಿಬ್ರು ಕೂಡ ಬಾಲ್ಯ ಸ್ನೇಹಿತರಾಗಿರ್ತಾರೆ. ತಹವೂರ್ ರಾಣಾ ಚಿಕಾಗೋದಲ್ಲಿರುವಂತಹ ತನ್ನ ಫಸ್ಟ್ ವರ್ಲ್ಡ್ ಇಮಿಗ್ರೇಷನ್ ಸರ್ವಿಸ್ ಅನ್ನುವಂತಹ ಇಮಿಗ್ರೇಷನ್ ಸೆಂಟರ್ ಮೂಲಕ
ಹೆಡ್ಲಿಗೆ ಫೇಕ್ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಅವೆಲ್ಲವನ್ನ ರೆಡಿ ಮಾಡಿ ಕೊಡ್ತಾ ಇರ್ತಾನೆ. ಆ ಮೂಲಕ ಅಮೆರಿಕ ಅದೇ ರೀತಿ ಭಾರತದ ನಡುವಿನ ಆ ಓಡಾಟ ಆಗಿರಬಹುದು, ಇನ್ನು ಮುಂಬೈ ದಾಳಿಗೆ ಬೇಕಾದಂತಹ ಎಲ್ಲ ಸಹಾಯ ಆಗಿರಬಹುದು, ಅಮೆರಿಕದ ಡ್ಯಾನಿಶ್ ಪತ್ರಿಕಾ ಕಚೇರಿಯ ಒಳಗೆ ಪ್ರವೇಶ ಪಡೆಯೋದಾಗಿರಬಹುದು, ಇವೆಲ್ಲದಕ್ಕೂ ಕೂಡ ಎಲ್ಲಾ ರೀತಿಯಾದಂತಹ ಪರೋಕ್ಷ ಬೆಂಬಲವನ್ನ ಈ ರಾಣಾ ಕೊಡ್ತಾ ಹೋಗ್ತಾನೆ. ಅಂದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಡೇವಿಡ್ ಹೆಡ್ಲಿಗೆ ಫೇಕ್ ಪಾಸ್ಪೋರ್ಟ್ ನಿಂದ ಹಿಡಿದು ಪ್ರತಿ ಒಂದರಲ್ಲೂ ಕೂಡ ಸಹಾಯವನ್ನ ಮಾಡಿದ್ದು ಇದೇ ತಹವ್ವುರ್ ರಾಣಾ. ಆದ್ರೆ ಕೊನೆಗೆ ಇದೇ ಡೇವಿಡ್ ಹೆಡ್ಲಿ ಮರಣದಂಡನೆಯಿಂದ ತಪ್ಪಿಸಿಕೊಳ್ಳೋ ಸಲುವಾಗಿ ಮುಂಬೈ ದಾಳಿಯ ವಿಚಾರದಲ್ಲಿ ರಾಣಾನ ವಿರುದ್ಧನೇ ಸಾಕ್ಷಿಯನ್ನ ನುಡಿತಾನೆ. ಅಷ್ಟೇ ಅಲ್ಲ, ಲಷ್ಕರ್ ಎ ತೊಯ್ಬಾಗೆ ISI ಬೆಂಬಲವನ್ನ ನೀಡ್ತಾ ಇದೆ ಅನ್ನುವಂಥದ್ದನ್ನ ಕೂಡ ಡೇವಿಡ್ ಹೆಡ್ಲಿ ಆ ಸಂದರ್ಭದಲ್ಲಿ ಬಾಯಿ ಬಿಡ್ತಾನೆ. ವೀಕ್ಷಕರೇ, ಇವತ್ತು ರಾಣಾನನ್ನ ಭಾರತಕ್ಕೆ ಹಸ್ತಾಂತರ ಮಾಡ್ತಾ ಇರುವಂತದಕ್ಕೆ ಇಲ್ಲಿ ಒಂದು ಒಪ್ಪಂದ ಕೂಡ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ಏನು? ಜೂನ್ 25, 1997ರಲ್ಲಿ ಅಮೆರಿಕ ಹಾಗೂ ಭಾರತದ ನಡುವೆ ಹಸ್ತಾಂತರಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಪ್ಪಂದಕ್ಕೆ ಸಹಿಯನ್ನ ಹಾಕಲಾಗತ್ತೆ. ಹಾಗಾಗಿ ಭಾರತ ಆತನನ್ನ ಹಸ್ತಾಂತರ ಮಾಡಲೇಬೇಕು ಅಂತ ಆ ಮೂಲಕ ಅರ್ಜಿಯನ್ನ ಸಲ್ಲಿಕೆ ಕೂಡ ಮಾಡಿತ್ತು. 2023ರಲ್ಲಿ ಮುಂಬೈ ಪೊಲೀಸರು UAPA ಸೆಕ್ಷನ್ 39A ಅಡಿಯಲ್ಲಿ ಪುರಾವೆಗಳ ಜೊತೆಗೆ ಸುಮಾರು 400 ಪುಟಗಳ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡುತ್ತೆ. ಇನ್ನು 2023 ಆಗಸ್ಟ್ನಲ್ಲಿ ಅಮಿತ್ ಶಾ ಜಿ ಅವರು ಲೋಕಸಭೆಯಲ್ಲಿ ನಿಂತು ಒಂದು ಮಾತನ್ನ ಹೇಳ್ತಾರೆ. ಏನು? ತಹವ್ವುರ್ ರಾಣಾ ವಿಲ್ ಫೇಸ್ ಜುಡಿಷಿಯರಿ ಸೂನ್. ಅಂದ್ರೆ ತಹವ್ವುರ್ ರಾಣಾ ಅತಿ ಶೀಘ್ರದಲ್ಲಿ ನಮ್ಮ ಭಾರತದಲ್ಲಿ ನ್ಯಾಯಾಂಗ ವಿಚಾರಣೆಗೆ ಒಳಗಾಗಲಿದ್ದಾನೆ. ಇನ್ನು 2025 ಫೆಬ್ರವರಿ 14ನೇ ತಾರೀಕಿಗೆ ತಹವ್ವುರ್ ರಾಣಾನ ಹಸ್ತಾಂತರಕ್ಕೆ ಡೊನಾಲ್ಡ್ ಟ್ರಂಪ್ ಅನುಮೋದನೆಯನ್ನ ನೀಡಿ ತಹವ್ವುರ್ ರಾಣಾ ಭಾರತದಲ್ಲಿ ನ್ಯಾಯಾಂಗ ವಿಚಾರಣೆಯನ್ನ ಎದುರಿಸಲಿದ್ದಾನೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಇವೆಲ್ಲದರ ಪರಿಣಾಮ ಈಗ ತಹವ್ವುರ್ ರಾಣಾ ಕೊನೆಗೂ ಕೂಡ ನಮ್ಮ ಭಾರತಕ್ಕೆ ಹಸ್ತಾಂತರ ಆಗ್ತಾ ಇದ್ದಾನೆ. ವೀಕ್ಷಕರೇ, 26/11 ಮುಂಬೈ ದಾಳಿಯ ಹಿಂದಿನ ಪ್ರಮುಖ ರೂವಾರಿ ಲಷ್ಕರ್ ಎ ತೊಯ್ಬಾದ ಭಾಗ ಆಗಿರುವಂತಹ ಮಾಸ್ಟರ್ ಮೈಂಡ್ ಆಗಿರುವಂತಹ ತಹವ್ವುರ್ ರಾಣಾ ಈಗ NIA ಕಸ್ಟಡಿಗೆ ಬಂದ್ರೆ, ನಮ್ಮ ಭಾರತಕ್ಕೆ ಬಂದ್ರೆ ಇದರಿಂದ ಏನೆಲ್ಲ ಆಗುತ್ತೆ? ಮೊದಲಿಗೆ ಭಯೋತ್ಪಾದನೆಯ ವಿರುದ್ಧ ಭಾರತ ಏನು ಹೋರಾಟವನ್ನ ಮಾಡ್ತಾ ಇದೆಯಲ್ವಾ, ಆ ಹೋರಾಟಕ್ಕೆ ಇದು ಒಂದು ದೊಡ್ಡ ಗೆಲುವನ್ನು ತಂದುಕೊಟ್ಟಿದೆ ಅನ್ನುವಂಥದ್ದು ಸುಳ್ಳಲ್ಲ. ಇಂಡಿಯನ್ ಜೇಮ್ಸ್ ಬಾಂಡ್ NSA ಅಜಿತ್ ದೋವಲ್ ಜಿ ಅವರ ನೇತೃತ್ವದಲ್ಲಿ ತಹವ್ವುರ್ ರಾಣಾ ಭಾರತಕ್ಕೆ ಹಸ್ತಾಂತರ ಆಗ್ತಾ ಇರುವಂಥದ್ದು ಭಾರತ ಅದೇ ರೀತಿ ಅಮೆರಿಕ ನಡುವೆ ಇರುವಂತಹ ಆ ಸಂಬಂಧ ಆಗಿರಬಹುದು, ಆ ಅಂಡರ್ಸ್ಟ್ಯಾಂಡಿಂಗ್ ಆಗಿರಬಹುದು, ಇನ್ನು ಅದಕ್ಕಿಂತ ವಿಶೇಷವಾಗಿ ಟ್ರಂಪ್ ಅದೇ ರೀತಿ ಮೋದಿಜಿ ನಡುವೆ ಇರುವಂತಹ ಆ ಒಂದು ಫ್ರೆಂಡ್ಶಿಪ್, ಆ ಗೆಳೆತನ, ಇವೆಲ್ಲವನ್ನ ಎತ್ತಿ ಹಿಡಿಯುತ್ತೆ. ಮೋದಿಜಿ ಪದೇ ಪದೇ ವಿದೇಶಕ್ಕೆ ಯಾಕೆ ಹೋಗ್ತಾರಪ್ಪ ಅನ್ನುವಂತಹ ಪ್ರಶ್ನೆಗೆ ಇದು ಒಂದು ದೊಡ್ಡ ಉತ್ತರವಾಗಿ ಕೂಡ ನಿಮ್ಮ ಮುಂದೆ ನಿಲ್ಲುತ್ತೆ. ಪಾಕಿಸ್ತಾನದ ಆ ಭಯೋತ್ಪಾದನೆಯ ಆ ಜಾಲದ ಬಗ್ಗೆ ಹೆಚ್ಚಿನ ವಿಚಾರಗಳಾಗಿರಬಹುದು, ಇನ್ನು ಎಲ್ಲೆಲ್ಲಿ ಸ್ಲೀಪರ್ ಸೆಲ್ಗಳು ನಮ್ಮ ಭಾರತದಲ್ಲೇ ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಅನ್ನುವಂಥದ್ದಾಗಿರಬಹುದು, ಇವೆಲ್ಲವೂ ಕೂಡ ಬಹಿರಂಗ ಆಗತ್ತೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ಸಿನ ನಿಜ ಬಣ್ಣ ಕೂಡ ಬಯಲಾಗತ್ತೆ. ಪಾಕಿಸ್ತಾನ ಸೇನೆ ಆಗಿರಬಹುದು, ISI ಆಗಿರಬಹುದು, ಲಷ್ಕರ್ ಎ ತೊಯ್ಬಾ ಆಗಿರಬಹುದು, ಏನೋ ಭಯೋತ್ಪಾದಕ ಹಫೀಜ್ ಮೊಹಮ್ಮದ್ ಸಯ್ಯದ್ ಸೇರಿದ ಹಾಗೆ 26/11 ಮುಂಬೈ ದಾಳಿಯಲ್ಲಿ ಇವರೆಲ್ಲರ ಪಾತ್ರ ಏನಿತ್ತು, ಇವರೆಲ್ಲ ಅದನ್ನು ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ರು. ಅಷ್ಟೇ ಅಲ್ಲ, ನಮ್ಮ ಭಾರತದಿಂದ ಆ ಮುಂಬೈ ದಾಳಿಗೆ ಯಾರೆಲ್ಲ ಯಾವೆಲ್ಲ ರೀತಿಯಾಗಿ ಸಹಕಾರವನ್ನ ನೀಡಿದ್ರು, ಆ ಸಂದರ್ಭದಲ್ಲಿ ಆಳ್ವಿಕೆಯಲ್ಲಿದ್ದಂತಹ ಪಕ್ಷ ಯಾವ ರೀತಿ ಸಹಾಯವನ್ನ ಮಾಡಿತು, ಇವೆಲ್ಲವೂ ಕೂಡ ಗೊತ್ತಾಗತ್ತೆ. ಒಟ್ಟಿನಲ್ಲಿ
ಇಷ್ಟು ವರ್ಷ ಹೂತು ಹಾಕಿದ್ದಂತಹ ಸತ್ಯ ಹೊರಗೆ ಬರುತ್ತೆ. ಅವತ್ತು ಮುಂಬೈ ದಾಳಿಯಲ್ಲಿ ಪ್ರಾಣವನ್ನ ಕಳ್ಕೊಂಡವರಿಗೆ ನ್ಯಾಯ ಸಿಗುತ್ತೆ. ವೀಕ್ಷಕರೇ, ನಾನು ಮೊನ್ನೆ ವಕ್ಫ್ ತಿದ್ದುಪಡಿ ಆದಾಗಲೂ ಕೂಡ ಹೇಳಿದ್ದೆ, ಬಹಳ ಹೆಮ್ಮೆ ಆಗುತ್ತೆ ನನಗೆ, ನಾನು ಮೋದಿಜಿಗೆ ವೋಟನ್ನು ಮಾಡಿದ್ದೆ ಅಂತ. ಇವತ್ತು ಅದನ್ನೇ ಹೇಳ್ತೀನಿ, ನಾನು ಮೋದಿಜಿಯವರಿಗೆ ನೀಡಿರುವಂತಹ ಒಂದು ಮತ ವ್ಯರ್ಥ ಆಗಲಿಲ್ಲ. ನನ್ನ ಆ ಒಂದು ಮತ ಒಂದೊಂದು ಅನ್ಯಾಯಕ್ಕೂ ಕೂಡ ನ್ಯಾಯವನ್ನು ಒದಗಿಸಿಕೊಡ್ತಾ ಇದೆ. ಇದು ಮೋದಿಜಿಯವರ ನವಭಾರತ. ಭಯೋತ್ಪಾದಕರು ಓಡಬಹುದು, ಆದರೆ ಮೋದಿಜಿಯವರ ಕಣ್ಣಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಇಲ್ಲಿ ಇರುವಂಥದ್ದು ಮೋದಿಜಿ ಸರ್ಕಾರ. ಆರ್ಟಿಕಲ್ 370 ರದ್ದುಗೊಳಿಸೋದ್ರಿಂದ ಹಿಡಿದು 26/11 ಭಯೋತ್ಪಾದಕನನ್ನ ಭಾರತಕ್ಕೆ ಮರಳಿ ಕರೆತರೋವರೆಗೂ ಕೂಡ ಮೋದಿಜಿಯವರ ತಂಡ ಏನಿದೆ ಬಹಳ ಅದ್ಭುತವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. 26/11 ಮುಂಬೈ ದಾಳಿಯ ಆರೋಪಿ ತಹವೂರ್ ರಾಣಾ ಈಗ ಅಮೆರಿಕಾದಿಂದ ನಮ್ಮ ಭಾರತಕ್ಕೆ ಹಸ್ತಾಂತರ ಆಗಿದ್ದಾನೆ. ಈಗ ಆತ ನಮ್ಮ ವಶದಲ್ಲಿ, NIA ವಶದಲ್ಲಿ ಇದ್ದಾನೆ. ನಮ್ಮ ಇಂಡಿಯನ್ ಜೇಮ್ಸ್ ಬಾಂಡ್ ಅಜಿತ್ ದೋವಲ್ಜಿಯವರ ನೇತೃತ್ವದಲ್ಲಿ, ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಇದೊಂದು ಪ್ರಮುಖ ರಾಜತಾಂತ್ರಿಕ ಗೆಲುವು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಮೋದಿ ಹೇತು ಮುಮ್ಕಿನ್ ಹೇ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗಿದೆ. ಅವತ್ತು ಆ ಮುಂಬೈ ದಾಳಿಯಲ್ಲಿ ತಮ್ಮ ಪ್ರಾಣವನ್ನ ಕಳ್ಕೊಂಡಂತಹ ಆ 166 ಜೀವಗಳಿಗೆ ನ್ಯಾಯವನ್ನ ಒದಗಿಸಿಕೊಡೋದತ್ತ ನಮ್ಮ ಭಾರತ ಒಂದು ಹೆಜ್ಜೆ ಮತ್ತೊಮ್ಮೆ ಹತ್ತಿರದಲ್ಲಿದೆ. ಆದಷ್ಟು ಬೇಗ ಆ ನ್ಯಾಯ ಸಿಗಲಿ, ಆದಷ್ಟು ಬೇಗ ಸತ್ಯ ಹೊರಗೆ ಬರಲಿ ಅಂತ ನಾವೆಲ್ಲರೂ ಆಶಿಸೋಣ. ಸತ್ಯ ಅನ್ನೋದೇ ಹಾಗೆ ಅಲ್ವಾ, ತಡವಾಗಬಹುದು, ಆದರೆ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ಸತ್ಯಮೇವ ಜಯತೆ. ಭಾರತ್ ಮಾತಾ ಕಿ ಜೈ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.